ನಿಮ್ಮ ಅಂಗಡಿಗೆ ಇಲ್ಲಿ ಹತ್ರದಲ್ಲಿರೋ ಜಿಮ್ ಹುಡುಗಿರೆಲ್ಲ ಕ್ಯೂಟ್ ಆಗಿರೋ ಜಿಮ್ ಹುಡುಗಿರೆಲ್ಲ ಬರ್ತಾರಂತೆ, ಹೌದಾ? ಮತ್ತೆ ಡೈಲಿ ಬರುತ್ತೆ ಚಡ್ಡಿ ಹಾಕೊಂಡು. ಮಾಡ್ತಿರ್ತಾರೆ. ಬಾಳೆಹಣ್ಣಿಗೆ ಕೆಜಿ 50 ರೂಪಾಯಿ ಇದೆ. ಹಾ, ಅದು ಒಂದು ಬಾಳೆಹಣ್ಣಿಗೆ 7 ರೂಪಾಯಿ ಬೀಳುತ್ತೆ. ನೀನು ಯಾವ ಬಾಳೆಹಣ್ಣು ಬಗ್ಗೆ ಮಾತಾಡ್ತಾ ಇದೀಯಾ? ನನ್ಗೆ ಇನ್ನೊಂದೇನಂದ್ರೆ ನೀನ್ ನಂಬ್ತೆ ಬಿಡ್ತೆ ಗೊತ್ತಿಲ್ಲ, ನನ್ಗೆ ಈ ಮಂಗಳೂರು ಹುಡುಗಿರು ಭಾಷೆ ಇರುತ್ತಲ್ಲ ಸಖತ್ ಇಷ್ಟ. ನನ್ನ ಮರಲ್ಲಿ ತುಂಬಾ ತೆಂಗಿನಕಾಯಿ ಬಿದ್ದಿದ್ದೆ. ಸ್ಟಾರ್ಟ್ ಮಾಡ್ಬೇಕಾ? ನೀವು ಹೇಳ್ಕೊಂಡು ಹೋಗಿ. ಏನ್ ಹೇಳಿ? ಅದೇ ಇಲ್ಲಿ ಇದ್ರ ಐಟಮ್ ಬಗ್ಗೆ, ಮತ್ತೆ ಸೂಪರ್ ಮಾರ್ಕೆಟ್. ಈ ಕಡೆ ಪಾಪ. ಹಾ, ನಮಸ್ಕಾರ ಗೌಡ್ ಅಂತ ಹೇಳಿ. ಅಲ್ಲ, ಇದು ನಮಸ್ಕಾರ ಮಾತಾಡಪ್ಪ, ಮಂಗಳೂರು ಭಾಷೆನ ಮಾತಾಡಿ. ಮತ್ತೆ ನೀ ಮಾತಾಡ್ಬೇಕು ಅಂದ್ರೆ ಏನಿಲ್ಲ. ನಂಗೆ ಮಂಗಳೂರು ಭಾಷೆ ಹೇಳ್ಕೊಡಮ್ಮ ಸ್ವಲ್ಪ. ಮಂಗಳೂರು ಕನ್ನಡ ಸೇಮ್ ಒಂದೇ. ಮಂಗಳೂರು ಕನ್ನಡ ಸೇಮ್. ಸ್ನೇಹಿತರೆ, ಇವತ್ತು ಒಂದು ಫ್ರೂಟ್ಸ್ ಅಂಗಡಿ ಶಾಪ್ಗೆ ಹೋಗ್ತಾ ಇದ್ದೀನಿ. ಹಾಂ, ನೋಡೋಣ, ಮಜಾ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ ಗೊತ್ತಿಲ್ಲ. ಹಾಯ್ ಹಾಯ್, ಹೇಗಿದೆ ಮಗ? ಹಾಂ, ಚೆನ್ನಾಗಿದೆ. ಆರಾಮ. ಓಕೆ, ಇದು ಅಂಗಡಿಗೆ, ನಿಮ್ಮ ಅಂಗಡಿಗೆ ಇಲ್ಲಿ ಹತ್ರದಲ್ಲಿರೋ ಜಿಮ್ ಹುಡುಗಿರೆಲ್ಲ ಕ್ಯೂಟ್ ಆಗಿರೋ ಜಿಮ್ ಹುಡುಗಿರೆಲ್ಲ ಬರ್ತಾರಂತೆ, ಹೌದಾ? ಮತ್ತೆ ಡೈಲಿ ಬರುತ್ತೆ ಚಡ್ಡಿ ಹಾಕೊಂಡು. ಹುಡುಗಿರು ಬರೋದು ಪಕ್ಕ ತಾನೆ? ಸತ್ಯ ಬರ್ತಾರೆ, ನಾ ಡೈಲಿ ನೋಡ್ತಾ ಇರ್ತೀನಿ. ಹೌದಾ? ಹುಡುಗಿಯರನ್ನು ನಿಜವಾಗ್ಲೂ? ಓಕೆ, ಹಾಗಿದ್ರೆ ಈ ಒಂದು ಶಾಪ್ ಅಲ್ಲಿ ನಂದೊಂದು ಬ್ಯಾನರ್ ಹಾಕ್ಸ್ಬೇಕು ನೀನು. ಯಾಕೆ ಹಾಕ್ಸ್ತೀಯ ತಾನೆ? ಹಾಕ್ಸ್ತೀನಿ. ಓಕೆ, ಬ್ಯಾನರ್ ಕೆಳಗಡೆ ನನ್ನ ನಂಬರ್ ಇರಬೇಕು. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ, ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ನಂಬರ್ ಕೆಳಗಡೆ ಒಂದು ಕ್ಯೂಟ್ ಆಗಿ ಒಂದು ಬಿಒ ಹಾಕ್ಬೇಕು. ನಂದು ಹಾಕೋಣ. ಬಿಒ ಏನಂದ್ರೆ ಇನ್ನೋಸೆಂಟ್ ಹುಡುಗ ಸಿಂಗಲ್ ಬಾಯ್ ಅಂತ ಹಾಕ್ಬೇಕು. ಓಕೆ, ಹಾಕ್ತೀಯ ತಾನೆ? ಹಾಕ್ತೀನಿ. ಓಕೆ, ಎಷ್ಟು ಖರ್ಚಾದ್ರೆ ಪರವಾಗಿಲ್ಲ. ಈಗ ಗೊತ್ತಾಯ್ತು. ಶೋರಾ? ಹಾಕ್ತೀವಿ. ಓಕೆ, ನಂಬರ್ ಮಿಸ್ ಆಗ್ಬಾರ್ದು. ನಂಬರ್ ಹಿಂದೆ ಹಾಕ್ತೀನಿ. 2 ಸಿಮ್ ಉಂಟಲ್ಲ, 1 ಸಿಮ್ ಅದು ಹಾಕು. ಲ್ಯಾಟ್ರಿ. ಅದಾದ್ಮೇಲೆ ನಿಮ್ಮ ಅಂಗಡಿಲಿ ಯಾವ್ದಾವ್ದು ಹಣ್ಣು ಸಿಗುತ್ತೆ ಅಂತ ನೋಡ್ಬೇಕಲ್ಲ. ಎಲ್ಲ 400 ಸಿಗುತ್ತೆ. ನೋಡ್ತಾ ಇದೀರಲ್ಲ, ಟೊಮೊಟೊಗಳು, ಈರುಳ್ಳಿಗಳು, ಆಲೂಗಡ್ಡೆಗಳು, ಮತ್ತೆ ಏನೇನ್ ಸಿಗುತ್ತೆ ಹೇಳಮ್ಮ ಒಂದ್ಸರಿ. ತರಕಾರಿ ಆಲ್ ಸಿಗುತ್ತೆ ಇಲ್ಲೇ. ಹಾ, ತರಕಾರಿ ಆಲ್ ಸಿಗುತ್ತೆ. ಮತ್ತೆ ಫ್ರೆಶ್ ಆಗಿರುತ್ತೆ. 8:15ಗೆಲ್ಲ ಫ್ರೆಶ್ ಸಿಗುತ್ತೆ. ಹಾ. ಓಕೆ, ಇವಾಗ ಏನ್ ಡಿಸ್ಕೌಂಟ್ ಮಾಡ್ತೀಯಾ? ಅಂದ್ರೆ ನಾನು ಹೇಳ್ತಾ ಇದ್ದೇನೆಂದ್ರೆ, ಇವಾಗ ನನಗೆ ಒಂದು ಸ್ವಲ್ಪ ಪರಿಚಯ ಆಗಿರ್ತಾರೆ ಹುಡುಗಿರು ಅಲ್ವಾ? ಸೊ ಅವ್ರಿಗೇನಾದ್ರೆ ಡಿಸ್ಕೌಂಟ್ ಆಗುತ್ತಾ? ಡಿಸ್ಕೌಂಟ್ ನಾವು ತೆಗೆದು 5 ರೂಪಾಯಿ. ಬಾಳೆಹಣ್ಣು ಬರ್ತಾರೆ ಅಷ್ಟೇ, ಬಾಳೆಹಣ್ಣು ಬರಲ್ಲ. ತರದೇ 5 ರೂಪಾಯಿ ಅಂತನಾ? ತೆಗೆದು 5 ರೂಪಾಯಿ ಮಾಡ್ತಿರ್ತಾರೆ. ಬಾಳೆಹಣ್ಣಿಗೆ ಕೆಜಿ 50 ರೂಪಾಯಿ ಇದೆ. ಹಾ, ಅದು ಒಂದು ಬಾಳೆಹಣ್ಣಿಗೆ 7 ರೂಪಾಯಿ ಬೀಳುತ್ತೆ. ನೀನು ಯಾವ ಬಾಳೆಹಣ್ಣು ಬಗ್ಗೆ ಮಾತಾಡ್ತಾ ಇದೀಯಾ? ಪಚ್ಚು ಬಾಳೆಹಣ್ಣು. ಓಕೆ ಅಪ್ಪೆ, ನಮ್ಮ ಕಡೆ ಮಾವಿನಕಾಯಿಗೆ ಮಾನ್ಕಾಯಿ ಅಂತ ಅಂತಾರೆ. ನಿಮ್ಮ ಕಡೆ ಏನಂತಾರೆ? ಮಂಗಳೂರು ಮಾವಿನಕಾಯಿ ಅಂತ ಹೇಳ್ತಾರೆ. ಓಕೆ, ನಮ್ಮ ಕಡೆ ದ್ರಾಕ್ಷಿ ಅಂತಾರೆ. ನಿಮ್ಮ ಕಡೆ ಏನಂತಾರೆ? ದ್ರಾಕ್ಷಿ ಅಂತಾರೆ. ದ್ರಾಕ್ಷಿನೇ ಅಂತಾರ? ಅಂದ್ರೆ ಓಕೆ, ನಮ್ಮ ಕಡೆ ಇದನ್ನ ಪೇರುಕಾಯಿ ಅಂತಾರೆ. ಪೇರಲಣ್ಣು ಅಂತ ಹೇಳ್ತಾರೆ. ಪೇರಲಣ್ಣು. ಪೇರಲಣ್ಣು. ಓಕೆ, ನಮ್ಮ ಕಡೆ ಬಾಳೆಹಣ್ಣು ಅಂತಾರೆ. ಬಾಳೆಹಣ್ಣು ಹೇಳ್ತಾರೆ. ಕನ್ನಡ ಸೇಮ್ ಅಲ್ಲ, ದಕ್ಷಿಣ ಕನ್ನಡ. ಓಕೆ, ನಿಮ್ದು ಶಾಪಲ್ಲಿ. ಹಾಂ, ಓಕೆ. ನಮ್ಮ ಕಡೆ ಯಾರು ನೋಡ್ತಾ ಇಲ್ಲ ಅಲ್ವಾ? ನೋಡ್ತಾ ಇಲ್ಲ. ಇದನ್ನ ಆಪಲ್ ಅಂತಾರೆ. ಆಪಲ್ ನಮ್ಮ ಕಡೆ ಹಂಗೇನೆ ಹೇಳ್ತಾರೆ. ನನಗೆ ಇನ್ನೊಂದೇನಂದ್ರೆ ನೀನು ನಂಬ್ತೆ ಬಿಡ್ತೆ ಗೊತ್ತಿಲ್ಲ, ನನಗೆ ಈ ಮಂಗಳೂರು ಹುಡುಗಿರು ಭಾಷೆ ಇರುತ್ತಲ್ಲ ಸಖತ್ ಇಷ್ಟ. ನನ್ನ ಮರಲ್ಲಿ ತುಂಬಾ ತೆಂಗಿನಕಾಯಿ ಬಿದ್ದಿದ್ದೆ. ಈಗ ಜನರಲ್ ಏನೇ ಆಗ್ಲಿ ನಮ್ಗೆ ಹುಡುಗಿರ ಮೇಲೆ ಆಕರ್ಷಣೆ ಇರುತ್ತಲ್ವಾ? ಹೌದೌದು, ಅದು ಗಂಡು ಜಾತಿಯ ಒಂದು ಏನು ಅರ್ಥ ಆಯ್ತು ಅನ್ಸುತ್ತೆ. ಮೂಲ. ಓಕೆ, ಏನೇ ಹೇಳ ಮಗ, ಈ ಮಂಗಳೂರು ಹುಡುಗಿರ ಭಾಷೆ ಅಂದ್ರೆ ನಂಗೆ ತುಂಬಾ ಇಷ್ಟ. ಉದಾಹರಣೆ ರಕ್ಷಿತ್ ಅಂತ ಹೇಳ್ಕೊಂಡು. ಬೇಕಣ್ಣ, ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು.
ಕನ್ನಡದಲ್ಲಿ ನಿನ್ನ ಫೇವ್ರೇಟ್ ಹೀರೋ ಯಾರು? ದರ್ಶನೆ ಡಿ ಬಾಸ್ ಅವ್ನ ಡೈಲಾಗು ಒಂದು ಡೈಲಾಗು ಇದ್ರೆ ನೆಮ್ಮದಿ ಆಗಿರ್ಬೇಕು. ಸ್ನೇಹಿತರೆ, ನಾವೀಗ ಐಸ್ ಆ್ಯಪಲ್ ಅಂತ ಕರೀತಾರೆ, ಇದನ್ನು ಸಾಕಷ್ಟು ಥರ ಕರೀತಾರೆ. ಐಸ್ ಆ್ಯಪಲ್ ತಿನ್ನೋದಕ್ಕೆ ಹೋಗ್ತಾ ಇದ್ದೀವಿ. ನಿಮ್ಮ ಕಡೆ ಏನಂತಾರೆ ಇದಕ್ಕೆ? ಗುಂಗುರ, ನುಂಗು. ನುಂಗುದ ಮತ್ತೆ ತಿನ್ಲಿಕ್ಕೆ ಅಂದ್ರೆ ಇದು ಯಾವ ಭಾಷೆ ಕಡೆ? ತಮಿಳಲ್ಲಿ ಇದನ್ನ ನುಂಗು ಅಂತಾರೆ. ಸಾರಿ, ತಮಿಳ್ ಭಾಷೆಯಲ್ಲಿ ಇದನ್ನ ನುಂಗು ಅಂತಾರೆ. ನಿಮ್ಮ ಕಡೆ ಏನಂತಾರೆ? ನಮಗೂ ಮಂಗಳೂರಲ್ಲಿ ಇರಲ್ಲ ಅಂತ ಹೇಳ್ತಾರೆ. ನಿಮ್ದೇನೋ ಮಂಗಳೂರಲ್ಲಿ ಡಿಫ್ರೆಂಟ್ ಆಗೇ ಇರುತ್ತೆ ಟೋಟಲ್ ಆಗಿ. ಇರಲ್ಲ ಬ್ರದರ್, ಎಷ್ಟು ಒಂದು ಕಾಯಿಗೆ? 50 ರೂಪಾಯಿ. ಎಲ್ಲಿಂದ ತಗೊಂಬರ್ತೀರಾ ನೀವು ಇದು? ತಮಿಳ್ನಾಡ? ಓಹೋ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಓಕೆ. ಯಾವ ಕಡೆ? ಆ ಕಡೆ ಬರ್ಬೇಕಾ ಕಸ್ಟಮರು? ಬರ್ತಾರ. ಓಕೆ. ಪಾಪ ಅವನು ಶಾಪ್ ಬಿಟ್ಟು ಬಂದಿದ್ದಾನೆ, ನಮ್ಮ ಫ್ರೆಂಡು. ನಿಮ್ದಪ್ಪಯ್ಯ ಅಂತೀನಿ, ದಯವಿಟ್ಟು ಇದನ್ನ ಹೇಳಿಕೆ ಬಿಟ್ಬಿಡಿ. ಅದಕ್ಕೆ ಹಾರಾಡ್ಕೊಂಡು ನೋಡ್ತಾ ಇದ್ದಾನೆ ಶಾಪ್ ಹತ್ರ ಯಾರಾದ್ರೂ ಬಂದಿದಾರ ಅಂತ. ತಗೋಪೆ, ತಿನ್ನು. ನನ್ನ ಫೇವ್ರೇಟು. ಬಾಯಲ್ಲಿ ತಿನ್ನೋದಲ್ಲ, ಕೇಳಿ ಅದು ಬಾಯಲ್ಲಿ ತಿನ್ನೋದು ಸಕ್ಕತ್ತಾಗಿರುತ್ತೆ. ಅದು ಎಳೆ ಆಗಿರೋದು ಇನ್ನೂ ಸಕ್ಕತ್ತಾಗಿರುತ್ತೆ. ಎಳೆಯಾಗಿರೋದೇ ಕೊಟ್ಟಿರೋದಾರೆ. ಎಳೆ ಆಗಿರೋದು ಇನ್ನೂ ಚೆನ್ನಾಗಿರುತ್ತೆ. ಇದು ಕೂಡ ಎಳೆಯಾಗಿದೆ, ಇದಕ್ಕಿಂತ ಎಳೆಯಾಗಿರೋದು ಇರುತ್ತೆ. ಏನಂತ ಯಾಪೆ? ಚೆನ್ನಾಗಿದೆ. ನಿಮ್ದು ಎಳೆದ ಹೆಂಗೆ? ಎಳೆದಿತ್ತು. ಅಲ್ಲೇ ತಿನ್ನಕ್ಕಾಗಲಿಲ್ಲ, ಪಾರ್ಸಲ್ ತಗೊಂಡು ಬಂದೆ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.